ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ಒಣಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗಂತೂ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗಂತೂ ಜ್ವರ, ಕೆಮ್ಮು, ಶೀತ ಮಾಮೂಲಿಯಾಗಿ ಬಂದೇ ಬರುತ್ತೆ. ಎಷ್ಟು ಹುಷಾರಾಗಿದ್ರೂ ಕಡಿಮೆನೇ. ಅಂಥ ಟೈಮ್ನಲ್ಲಿ ಇಂಥ ಸಾಂಬಾರಲ್ಲಿ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತವಾಗ್ಲೂ ನಿಮ್ಮನೆಯಲ್ಲೂ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಖುಷಿಯಾಗುತ್ತೆ ಊಟ ಮಾಡಲಿಕ್ಕೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ. ಒಣಮೀನು ತೊಗೊಂಡಿನಿ, ತಲೆಯೆಲ್ಲ ತೆಗೆದುಬಿಟ್ಟಿದ್ದೀನಿ. ನಾನು ಹುರಿದಿಟ್ಕೊಂಡಿದ್ದೀನಿ. ಇಲ್ಲ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ಹುರಿಯೋದೆಲ್ಲ ತೋರ್ಸೋಕ್ಕಾಗಿಲ್ಲ. ಒಂದು ಇಡೀ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, ಒಂದು ದೊಡ್ಡದು ಈರುಳ್ಳಿ, 1 ಇಂಚು ಶುಂಠಿ, ಒಂದು ದೊಡ್ಡ ಟೊಮೊಟೊ, ಸ್ವಲ್ಪ ಅರಶಿನ ಪುಡಿ, 2 ಸ್ಪೂನ್ ಖಾರದ ಪುಡಿ, 1 ಇಂಚು ಚಕ್ಕೆ, 1 ಸ್ಪೂನ್ ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಧನಿಯಾ ಬೀಜ ಇದೆ, ಡ್ರೈ ರೋಸ್ಟ್ ಮಾಡ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು, ಕಾಯಿ. ನಾನು ಯಾವುದನ್ನು ಫ್ರೈ ಮಾಡ್ಕೊತಾ ಇಲ್ಲ, ಹಾಗೇ ರುಬ್ಕೊತಾ ಇರೋದು. ಬೇಕಿದ್ರೆ ನೀವು ಖಾರದ ಪುಡಿ ಬೇಡ ಅನ್ನೋರು ಮೆಣಸಿನ್ಕಾಯಿನೂ ಸಾಕೋಬೋದು. ನಾನು ಹುಳಿನ ನೆನೆಸಿದ್ದೀನಿ, ಒಂದು ನಿಂಬೆಹಣ್ಣಿನ ಸೈಜಿನಷ್ಟು. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಒಗ್ಗರಣೆ ಬೇಕಾಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೇನ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ರುಚಿ ತಕ್ಕಷ್ಟು ಉಪ್ಪು. ಈಗಲೇ ಒಂದು ಸರಿ ತಿರ್ಗಿಸ್ಕೊಂಡು ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಸಾಂಬಾರು ದಪ್ಪವಾಗಿ ಇರಬಾರ್ದು, ತಿಳುವಾಗೂ ಇರಬಾರ್ದು, ಒಂದು ಹದವಾಗಿದ್ದರೆ ಸಾಕಾಗುತ್ತೆ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸರಿ ಉಪ್ಪು, ಹುಳಿ, ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇತ್ತು, ಖಾರ ಕಡಿಮೆ ಇತ್ತು, ಹುಳಿ ಕಡಿಮೆ ಇತ್ತು ಅಂದರೆ ಈಗಲೇ ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಈಗಲೇ ಕರೆಕ್ಟ್ ಮಾಡಿಕೊಂಡು ಕುದಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಆಮೇಲಿಂದ ಹಾಕಿದರೆ ಕರೆಕ್ಟ್ಸ್ ಚೆನ್ನಾಗಿ ಹೋಗೋದಿಲ್ಲ. ಈಗಲೇ ಸರಿ ಮಾಡಿಕೊಂಡ್ರೆ ಆಯಿತು. 5 ನಿಮಿಷ ಆಗಿದೆ ಕುದ್ದು. ಇದಕ್ಕೆ ನಾನು 3 ಸರಿ ವಾಶ್ ಮಾಡ್ಕೊಂಡಿನಿ. 2 ಸರಿ ವಾಶ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಈ ಥರ ಮೀನು ವೈಟ್ ಆಗೋವರೆಗೂ ವಾಶ್ ಮಾಡ್ಕೋಬೇಕು. ಕುದಿಯೋ ಸಾಂಬಾರಿಗೆ ಹಾಕಿ ಮಿನಿಮಮ್ ಅಂದರೂ ಒಂದು 5 ನಿಮಿಷನಾದರೂ ಕುದಿಬೇಕು. ಮೀನಿನ ಸಾರಾಂಶ ಎಲ್ಲ ಈ ಸಾಂಬಾರಿಗೆ ಇಳಿಬೇಕು. ಆ ಥರ ಕುದ್ರೇ ಸಾಂಬಾರು ಒಳ್ಳೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಒಳ್ಳೆ ಘಮ ಬರ್ತಾಯಿದೆ ಸಾಂಬಾರು. ಜ್ವರಕ್ಕಂತೂ ಮಾಡಿಸಿ ಸಾಂಬಾರು. ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಮನೆಲ್ಲೂ ಟ್ರೈ ಮಾಡಿ. ನಾನು ಹಾಕಿರೋ ಮಸಾಲೆ ಮೆಜರ್ಮೆಂಟು ಕರೆಕ್ಟಾಗಿದೆ. 150 ಗ್ರಾಮ್ ಮೀನಿಗೆ ಇದೇ ಮೆಜರ್ಮೆಂಟಲ್ಲಿ ನೀವು ಹಾಕಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೀನಿನ ಸಾಂಬಾರು, ಒಣಮೀನು ಸಾಂಬಾರು ರೆಡಿ ಆಯಿತು. ಜ್ವರಕ್ಕಂತೂ ಮಾಡಿಸಿ ಸಾಂಬಾರು. ಸ್ವಲ್ಪ ಜ್ವರ, ಶೀತ, ಕೆಮ್ಮಿದ್ದವರು ಒಂದು ಲೋಟದಲ್ಲಿ ಒಂದು ಸ್ವಲ್ಪ ಕುಡಿದ್ರೆ ಒಂದು 2 ಸ್ಪೂನಷ್ಟು ಒಂದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.